ಅಬ್ಬಬ್ಬಾ ಸಾಕಪ್ಪ ಸಾಕು. ಆ ಟೈಲರ್ ಅಂಗಡಿಯಲ್ಲಿ ಅದೇನ್ ಜನನಪ್ಪ. ಇವಳು ಬ್ಲೌಸ್ ಹೊಲಿಸ್ಕೊಂಡ್ ಬರೋಷ್ಟರಲ್ಲಿ ಪ್ರಾಣನೇ ಹೊರಟೋಯ್ತು. ಅಷ್ಟೊಂದು ಅರ್ಜೆಂಟ್ ಏನಮ್ಮ ಇತ್ತು? ನಿನ್ನೆ ಈ ಮಹಾತಾಯಿ ಮನೆಗ್ ಬೇಗ ಬರ್ದೆ ಶಶಾಂಕ್ ಅಪ್ಪ ಅಮ್ಮಂಗೆ ಕೋಪ ಬರ್ಸಿದ್ಲು. ಪಾಪ ಆ ಹುಡುಗ ಶಶಾಂಕ ಹೇಗೋ ಒಪ್ಸಿ ನಾಳೆ ಮತ್ತೆ ಅವ್ರನ್ನ ಕರ್ಕೊಂಡ್ ಬರ್ತಾ ಇದ್ದಾನೆ. ಈ ಸೀರೆನು ಅವನೇ ಕೊಟ್ಟಿದ್ದು, ತಗೋ. ಬಂದಾಗಿಂದ ನೋಡ್ತಾ ಇದ್ದೀನಿ, ಪ್ರಪಂಚನೇ ಮುಳುಗೋಗಿರುತ್ತೆ ಆಡ್ತಿದ್ಯಲ್ಲೇ. ಮುಳುಗೋಗ್ತಿರೋದು ಆ ಮಕ್ಳು ಭವಿಷ್ಯ. ಮಕ್ಳು 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 ಸ್ವಲ್ಪ ನಿನ್ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ. ನೀವೇನ್ರಿ ಇವಳು ತಲೆ ಸವರ್ಕೊಂಡು? ಏ ಶ್ಯಾಮ, ಮಕ್ಕಳ ಭವಿಷ್ಯ ಹಾಳಾಗುತ್ತಲ್ಲ ಅಂತ ಅವಳ ಮನ್ಸಿಗೆ ನೋವಾಗ್ತಿದೆ ಕಣೆ. ನೀನ್ ಮತ್ತೂ ನೋವು ಕೊಡ್ಬೇಡ, ಹೋಗೆ ಸುಮ್ನೆ. ಸರಿ, ನಾನೇನು ಹೇಳಲ್ಲ, ನೀವೇ ಹೇಳಿ. ನಾಳೆ ಸ್ಕೂಲಿಗೆ ಅಂತ ಹೋಗೋ ಹಾಗಿಲ್ಲ. ಸಾಧ್ಯನೇ ಇಲ್ಲ ಅಮ್ಮ. ಮತ್ತೆ ನಿನ್ನೆ ತರ ನಾಳೆನೂ ನಮ್ಗೆ ಅವಮಾನ ಮಾಡಿಸ್ಬೇಕು ಅಂತಿದ್ಯಾ? ಶಶಾಂಕ್ ನನ್ ಮೇಲೆ ಇರೋ ಪ್ರೀತಿ ನಿಜಾನೇ ಆದ್ರೆ ನನ್ ಪ್ರೀತಿ ಕೆಲಸ ಗೌರವ ಕೊಟ್ಟು ನನ್ ಬರೋವರೆಗೂ ಕಾಯ್ತಾನೆ. ಏನ್ರಿ ಇವಳು ಗಂಡಿನ ಕಡೆಯವರು ಇವಳು ಕೆಲ್ಸಕ್ಕೆ ಹೋಗ್ಲೇಬಾರ್ದು ಅಂತಿದ್ದಾರೆ. ಇವಳು ನೋಡಿದ್ರೆ ಹೀಗ್ ಮಾತಾಡ್ತಾ ಇದ್ದಾಳಲ್ಲ. ಯಾಕಮ್ಮ ಹೊಡ್ದೆ? ನಾವಿಲ್ಲಿ ಟೆನ್ಷನ್ ಅಲ್ಲಿ ಮಾತಾಡ್ತಿದ್ರೆ ನೀನ್ ಕಿಸಿ ಕಿಸಿ ಅಂತ ನಗ್ತಾ ಇದ್ಯಾ? ಏನೋ ಜೋಕ್ ನೆನ್ಪಾಯ್ತು. ಪುಸ್ತಕ ಓದುವಾಗ ಅದೆಂತ ಜೋಕೆ? ಬರ್ತಾ ಬರ್ತಾ ಒಬ್ಬೊಬ್ಬಳಿಗೆ ಕಿಸಿಯೋದು ಜಾಸ್ತಿ ಆಗಿದೆ ನಿಂದು. ಬಾ, ಈ ಅಮ್ಮನ ಹತ್ರ ಹೇಗಿದ್ರು ಕಷ್ಟನೇ. ತೆಪ್ಪೆ ಮಾಡಿದ್ರು ಆ ಟೀಚರ್ ಮುಂತವ ಸಮಯ ಕೇಳಿಸೋದು ತೆಪ್ಪಲ್ವಾ ಬೆಳ್ಳಿ? ಬೆಳ್ಳಿ, ಆ ಟೀಚರ್ ಅಮ್ಮನ ಮುಂದ್ಗಡೆ ನಿಂತ್ಕೊಂಡ್ರನಿಯ ಎದೆ ಬಡ್ತಾ ನಿಂತ್ಕೊಂಡಂಗ ಆಯ್ತದೆ. ಟೀಚರ್ ಅಮ್ಮನ್ ಕಂಡ್ರೆ ನಮ್ಮ ಅವನ್ ಕೋಪ, ನಮ್ಮ ಅವನ್ ಕಂಡ್ರೆ ಟೀಚರ್ ಅಮ್ಮಂಗ ಆಗ್ತಿಲ್ಲ. ಎಗ್ರ ಇರ್ತಾರೆ. ಇನ್ನ ಅವ್ರ ತವ ಹೋಗಿ ನಮ್ಮ ಅವನ್ ತವ ಸಮಯ ಕೇಳು ಅಂತ ಹೆಂಗ್ ಕೇಳೋದು ಬೆಳ್ಳಿ? ಓ, ಹಂಗಾದ್ರೆ ನಿಮ್ಮ ಅವನ್ಗಿಂತ ಟೀಚರ್ ಅವನೇ ಹೆಚ್ಚಾಗ್ಬಿಟ್ಲ ನಿಂಗೆ? ಬೆಳ್ಳಿ, ನೀನ್ ಮಾತಾಡ್ದ? ಮತ್ತೆ ಹಿಂಗ್ ಮಾಡಿದ್ರೆ ಯಾವ ದೇವ್ರಿಗೆ ಮೆಚ್ತಾನೆ? ಅವ್ವ ಏನಾದ್ರು ಹೇಳಿ ಅದೇ ದಿಟ. ಒಡೆದಾದ್ರು ಸರಿ, ಬಡ್ದಾದ್ರು ಸರಿ, ಆ ಟೀಚರ್ ಅವನ್ನ ಕರ್ಕೊಂಬಂದು ನಿಮ್ಮ ಅವನ ಹತ್ರ ಕ್ಷಮೆ ಕೇಳಿಸ್ಲೇಬೇಕು ನೀನು. ಎಲ್ಗೋದಿಲ್ಲ ಏನ್ರಲ್ಲ, ಇಷ್ಟು ವರ್ಷ ಜೊತೆಗಿದ್ಬಿಟ್ಟು ನಾನು ಹೆಂಗಿವ್ನಿ ಅಂತ ಅರ್ಥ ಮಾಡ್ಕೊಂಡಿಲ್ವೇನ್ರಲ್ಲ? ಹೆತ್ತ ತಾಯಿ ಮುಂದೆ ಕೋಟಿ ದೇವ್ರು ಲೆಕ್ಕಕ್ಕಿಲ್ಲ ಅನ್ನೋ ತಾಯಿಗೆ ತಕ್ಕ ಮಗ ಕಲ್ಲ ನಾನು. ಏನೇಳು? ತಾಯಿಗೆ ತಕ್ಕ ಮಗ. ಹಂಗಿದ್ಬೇಕಾ ಟೀಚರ್ ಮತ್ತೆ ಹೋಗಿ ಸೇಮೆ ಕೇಳಿಸು. ಕೇಳಿಸ್ತೀನಿ ಕಣ್ಲ, ಕೇಳಿಸ್ತೀನಿ. ಆದ್ರೆ ನೀವುಗಳು ಹೇಳ್ದಂಗೆ ಟೀಚರ್ ಅಮ್ಮನ ಹೊಡೆದು ಬಡ್ದು ಕೇಳಕ್ ಆಗಕ್ಕಿಲ್ಲ ಕಣ್ಲ. ಅದೇ ಯಾಕೆ ಅಂತ. ತಾನಾನೆ ನಾನೇ ನಾನೇ ನಾನಾ ನಾನೇ ತಾನಾನೆ ನಾನೇ ನಾನೇ ನಾನಾ ನಾನೇ. ನಾನು ಆಂಜನೇಯನ್ ಭಕ್ತ ಕಣ್ಲ. ಯಾವ ಹೆಣ್ಣು ಮಗಿನ ಮೇಲೂ ಕೈ ಮಡ್ಗಕ್ಕಿಲ್ಲ. ಈ ಹೊಡೆದಾಟ ಬಡ್ದಾಟ ಬಿಟ್ಟು ಮಹಾತ್ಮಾಗೆ ಮುಗಿಯೋ ತರ ಏನಾರ ಒಂದು ಉಪಾಯ ಮಾಡ್ಬೇಕು. ಹೇಳಿ ಅಪ್ಪ. ಅಲ್ಲ ಮಗಳೇ, ಇವತ್ತು ಹೋಗೋದ್ ಬೇಡ ಅಂತ ನಾನು ನಿಮ್ಮಮ್ಮ ಅಷ್ಟು ಹೇಳಿದ್ರು ಸ್ಕೂಲ್ಗೆ ಹೋಗಿದ್ದೀಯಲ್ಲ. ಸಾರಿ ಅಪ್ಪ, ಮಕ್ಳು ಭವಿಷ್ಯಕ್ಕೋಸ್ಕರ ನಿಮ್ ಮಾತನ್ನ ಮರಿಬೇಕಾಯ್ತು. ಸರಿಮಾ, ಇವತ್ತು ಅವತ್ತಿನ ತರ ಟೈಮ್ಗೆ ಸರಿಯಾಗಿ ಮನೆಗೆ ಬರ್ದೇ ಹೋದ್ರೆ ಬಂದಿರೋ ಗಂಡಿನ ಮನೆಯವ್ರ ಮುಂದೆ ನಿಮ್ಮ ಅಪ್ಪನ ಮರ್ಯಾದೆ. ನೀವು ತಲೆ ತಗ್ಸೋಂಥ ಕೆಲಸ ನಾನು ಮಾಡಲ್ಲ ಅಪ್ಪ. ನಂಗೆ ಸ್ವಲ್ಪ ಟೈಮ್ ಕೊಡಿ. ಮಕ್ಳನ್ನ ಅಡ್ಮಿಷನ್ ಮಾಡಿ ನಾಳೆ ಅಲ್ಲಿಗೆ ಬಂದು ಅವ್ರ ಹತ್ರ ಸಾರಿ ಕೇಳ್ತೀನಿ. ಏನಮ್ಮ, ಮಕ್ಳು ಬಂದಿದಾರಾ? ಇಲ್ಲಪ್ಪ, ಖಾಲಿ ಬೆಂಚ್ ಮುಂದೆ ನಿಂತಿದ್ದೀನಿ. ಮಕ್ಳೇ ಇಲ್ಲದೆ ಹೇಗಮ್ಮ ಅಡ್ಮಿಷನ್ ಮಾಡಿಸ್ತೀಯಾ? ಹೇಗ್ ಪಾಠ ಮಾಡ್ತೀಯಾ? ಗೊತ್ತಿಲ್ಲಪ್ಪ, ಹೇಗೂ ಮಾಡಿಸ್ತೀನಿ. ಸ್ವಲ್ಪ ಟೈಮ್ ಕೊಡಿ ಪ್ಲೀಸ್. ಸರಿ ಮಗಳೇ. ತಾಯಿ, ಈ ವಿದ್ಯಾದೇವನ ಮುಚ್ದೇ ಇರೋ ಹಾಗೆ ನೀನೇ ಕಾಪಾಡಬೇಕು.
ಸ್ಕೂಲ್ ಮುಚ್ಚಬಾರ್ದು ಅಂತಂದ್ರೆ ನಂತವ ಒಂದು ಉಪಾಯ ಆಯ್ತು. ಏನಾದ್ರೂ ಮಾಡೋದಿಲ್ಲ ಕೊಡ್ರ, ಒಟ್ನಲ್ಲಿ ನಿಮ್ ಉಪಾಯದಿಂದ ನಮ್ ಕೆಲ್ಸಕ್ಕೆ ಅಪಾಯ ಆಗದೆ ಹೋದ್ರೆ ಅಷ್ಟೇ ಸಾಕು. ಅಂದ್ರೆ ವರದಕ್ಷಿಣೆ ಬಗ್ಗೆನಾ? ಚಿಚೆ ಅಸಹ್ಯ. ನಾವು ವರದಕ್ಷಿಣೆ ಮುಟ್ಟೋದೇ ಇಲ್ಲ. ಆದ್ರೂ ಅಳಿಯನ್ ಲೆವೆಲ್ಗೆ ಉಡುಗೊರೆ ಅದು ಇದು ಏನಾದ್ರೂ ಕೊಡೋದಿರುತ್ತಲ್ಲ. ಮೊದ್ಲೇ ನಮ್ ಬಳಗ ದೊಡ್ಡು. ಏನ್ರಿ ಹೇಮಾ, ನಿಮ್ ಸೊಸೆ ಅಪ್ಪ ಅಮ್ಮ ನಿಮ್ ಮಗನ್ಗೆ ಏನ್ ಗಿಫ್ಟ್ ಕೊಟ್ರು ಅಂತ ಕೇಳ್ತಾರಲ್ಲ. ಸರಿ, ಏನ್ ನಿಮ್ ನಿರೀಕ್ಷೆ? ಹೆಚ್ಚಿಗೆ ಏನೂ ಇಲ್ಲ. ನಿಮ್ ಮಗಳು ಅಳಿಯ ಓಡಾಡಕ್ಕೆ ಒಂದೊಳ್ಳೆ ಕಾರು. ಅಮ್ಮ, ಮಾರ್ಕೆಟಲ್ಲಿ ಹೊಸದಾಗಿ ಬಂದಿದೆಯಲ್ಲ ಕಡಿಮೆ ಬಜೆಟ್, ಅದ್ ಸಾಕು. ಕಡಿಮೆನಾ? ಎಷ್ಟು? ಏನೊಂದು 25 ಲಕ್ಷ ಆಗ್ಬೋದು. RTO ಇನ್ಶೂರೆನ್ಸ್ ಎಲ್ಲ ಸೇರಿದ್ರೆ 30 ಹತ್ರ ಆಗುತ್ತೆ. ಹಾಗೆ ನಿಮ್ಮ ಮಗಳಿಗೆ ಒಂದು 250 ಗ್ರಾಮ್ ಬಂಗಾರ, ಅಳಿಯನಿಗೆ 100 ಗ್ರಾಮ್ ಬಂಗಾರ. ಅಷ್ಟೊಂದ? ಏನ್ರಿ ಒಳ್ಳೆ ಹೆಬ್ಬ ಬಾಯ್ ಬಿಡ್ತಾ ಇದ್ದೀರಲ್ಲ. ನನ್ ಮಗನ್ ರೇಂಜ್ಗೆ 1 ಕೋಟಿ ಬೆಲೆ ಬಾಳೋ ಕಾರ್ ಕೊಡೋರಿದ್ರು, ಅರ್ಧ ಕೆಜಿ ಚಿನ್ನ ಕೊಡೋರಿದ್ರು. ಅದೇನ್ ಮಾಡೋದು? ಹೋಗಿ ಹೋಗಿ ನನ್ ಮಗ ನಿಮ್ ಮಗಳನ್ನ ಲವ್ ಮಾಡಿದಾನೆ. ನೋಡಿ, ನೀವು ಕೇಳ್ತಿರೋದನ್ನೆಲ್ಲ ಕೊಡೋಕೆ ಒಂದ್ 60 ರಿಂದ 70 ಲಕ್ಷ ಖರ್ಚಾಗತ್ತೆ. ನಮ್ಗೆ ಕಷ್ಟ ಆಗತ್ತೆ. ನಮ್ಮ ಹತ್ರ ಅಷ್ಟೊಂದು ದುಡ್ಡಿಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡಿ, ನಿಮ್ಮ ಮಗಳನ್ನ ನಿಮ್ಮಲ್ಲೇ ಇಟ್ಕೊಂಡ್ಬಿಡಿ.